ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಜಿಲ್ಲೆಯಾಗಲು ನನ್ನ ಸಹಮತ ಇದೆ. ಸಾಗರದ ಜೊತೆ ಶಿರಸಿಯೂ ಜಿಲ್ಲೆಯಾಗಬೇಕು. ಶಿವಮೊಗ್ಗ ಜಿಲ್ಲೆ ಒಡೆದರೆ ಸಾಗರ ಜಿಲ್ಲೆ ಸಂಬಂಧ ನಡೆಯುವ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ಎಂದ ಹರತಾಳು. ಸೆಪ್ಟೆಂಬರ್ 18ರಂದು ಸಾಗರ ಜಿಲ್ಲೆ ಮಾಡಿ ಹಕ್ಕೊತ್ತಾಯದ ಹೋರಾಟ. ಸಾಗರ ಜಿಲ್ಲೆ ಹೋರಾಟ ಸಮಿತಿ ರಚನೆ, ಪಕ್ಷಾತೀತ ಹೋರಾಟದ ಸಂಕಲ್ಪ. ಸಾಗರ ಜಿಲ್ಲೆ ಹೋರಾಟಕ್ಕೆ ಎಲ್ಲರ ಬೆಂಬಲ ಅಗತ್ಯ ಎಂದ ತೀನಾ ಶ್ರೀನಿವಾಸ್. ರಾಜಕೀಯ ಪ್ರವೇಶ ಬೇಡ ಎಂದ ರಾಜನಂದಿನಿ ಕಾಗೋಡು. ಜಿಲ್ಲಾ ಹೋರಾಟಕ್ಕೆ ಹಕ್ರೆ ಬೆಂಬಲ. ಸೆಪ್ಟೆಂಬರ್ 18ಕ್ಕೆ ಹೋರಾಟ ಎಂದ ಸುಂದರ್ ಸಿಂಗ್. ಸುಭಾಷ್ ನಗರ ಆರೋಗ್ಯ ಕೇಂದ್ರದ ಬಳಿ ಯುಜಿಡಿ ಕುಸಿತ. ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ಡೇಂಜರ್ ಝೋನ್. ಈಗ ಸುದ್ದಿಯ ವಿವರ. ಸಾಗರ ಜಿಲ್ಲೆ ಮಾಡಲು ನನ್ನ ಸಹಮತ ಇದೆ. ಸಾಗರಕ್ಕೆ ಜಿಲ್ಲೆಯಾಗಲು ಬೇಕಾದ ಎಲ್ಲ ಸೌಲಭ್ಯ ಇದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಶನಿವಾರ ಜಿಎನ್ಎಸ್ ಜೊತೆ ಅವರು ಮಾತನಾಡುತ್ತಿದ್ದರು. ಸಾಗರ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಸರಿಯಾದ ಹೇಳಿಕೆ ಮತ್ತು ಸರಿಯಾದ ಕ್ರಮ. ಅದು ಸಾಗರ ಜಿಲ್ಲೆ ಆಗಬೇಕು ಅನ್ನೋದು ನಂದು ಸಹಮತ ಇದೆ, ಆಗಬೇಕು. ಇದು ಹಿಂದೆ ಕೂಡ ಚರ್ಚೆಗೆ ಬಂದಿತ್ತು. 96-97ರಲ್ಲಿ JH ಪಟೇಲರು ಹೊಸ ಜಿಲ್ಲೆಗಳನ್ನು ಈ ರಾಜ್ಯದಲ್ಲಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ಶಿವಮೊಗ್ಗವನ್ನು ಒಡೆದು ಅವರು ದಾವಣಗೆರೆ ಜಿಲ್ಲೆ ಮಾಡಿಕೊಂಡ್ರು, ಚನ್ನಗಿರಿ ಹೊನ್ನಾಳಿಯನ್ನು. ಆ ಸಂದರ್ಭದಲ್ಲಿ ಇಲ್ಲ ಹೊಡಿಬಾರ್ದು, ಹೊನ್ನಾಳಿ ನಾವು ಶಿವಮೊಗ್ಗದಲ್ಲಿ ಇರ್ತೇವೆ ಅನ್ನೋ ಹೋರಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಸಾಗರ, ಸೊರಬ, ಹೊಸನಗರ, ಶಿಕಾರಿಪುರ ಮತ್ತು ಸಿದ್ದಾಪುರ ಸೇರಿಸಿ ಒಂದು ಜಿಲ್ಲೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಚರ್ಚೆಗೆ ಬಂದಿತ್ತು. ಆದರೆ ಆ ಕಾಲದಲ್ಲಿ ಆಗಲಿಲ್ಲ. ಶಿವಮೊಗ್ಗ ಒಟ್ಟಾಗಿರ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು. ಈಗಲೂ ಜಿಲ್ಲೆ ಏನಾದರೂ ಮಾಡೋದಿದ್ರೆ ಸಾಗರವನ್ನು ಮತ್ತು ಶಿರ್ಸಿ ಇವೆರಡೂ ಕೂಡ ಜಿಲ್ಲೆ ಆಗೋದಕ್ಕೆ ನನ್ನ ಸಹಮತವಿದೆ. ಹೋರಾಟಗಾರರಿಗೆ ನನ್ನ ನೈತಿಕ ಸಾಗರ ಜಿಲ್ಲೆ ಆಗಬೇಕು, ಇದಕ್ಕೆ ನನ್ನ ಸಹಮತವೂ ಇದೆ. 1996-97ರಲ್ಲಿ ಹೊಸ ಜಿಲ್ಲೆಗಳು ಈ ರಾಜ್ಯದಲ್ಲಿ ರಚನೆ ಆದಾಗಲೂ ಕೂಡ ಸಾಗರ ಜಿಲ್ಲೆ ಆಗಬೇಕು ಅನ್ನೋ ಪ್ರಸ್ತಾಪವನ್ನು ನಾನು ಸೇರಿದಂಗೆ ಒಂದಿಷ್ಟು ಜನ ಸ್ನೇಹಿತರು ನಮ್ಮ ಆ ಕಾಲದಲ್ಲಿ ಪ್ರಸ್ತಾಪ ಮಾಡಿದ್ವಿ. ಇದನ್ನು ಅಂದಿನ ನಾಯಕರು ಬಂಗಾರಪ್ಪನವ್ರ ಗಮನಕ್ಕೂ ತಂದಿದ್ವಿ, ತಿಮ್ಮಪ್ಪನವ್ರ ಗಮನಕ್ಕೂ ತಂದಿದ್ವಿ. ಆದರೆ ಆಗಲಿಲ್ಲ. ಇರಲಿ, ಅದೊಂದು ಕಡೆ. ಸಾಗರ ಜಿಲ್ಲೆ ಆಗೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಮಲೆನಾಡಿನ ನಿಜವಾದ ಸಂಸ್ಕೃತಿ ಇರೋದು ಸಾಗರ, ಸೊರಬ, ಹೊಸನಗರ, ಸಿದ್ದಾಪುರ, ಪಾರ್ಟ್ ಆಫ್ ಶಿಕಾರಿಪುರ. ಇಲ್ಲಿ ಮಲೆನಾಡಿನ ವಿಶಿಷ್ಟವಾದ ಆಚರಣೆ, ವಿಚಾರ ಎಲ್ಲ ಇದೆ. ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಸಾಗರ ಜಿಲ್ಲೆ ಆಗಬೇಕು. ಇದು ಆ ಕಾಲದಿಂದ ಸಬ್ ಡಿವಿಷನ್ ಹೆಡ್ ಕ್ವಾರ್ಟರ್, 4 ತಾಲೂಕುಗಳ ಪ್ರಮುಖ ಕೇಂದ್ರ ಆಗಿದೆ. ಕೋರ್ಟ್, ಇಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಹೀಗೆ ಆಸ್ಪತ್ರೆ ಇದೆ. ಜಿಲ್ಲೆ ಆಗೋದ್ರಿಂದ ಸಾಗರವೂ ಅಭಿವೃದ್ಧಿ ಆಗುತ್ತೆ, ಇಲ್ಲಿ ಜನರಿಗೂ ಅನುಕೂಲ ಆಗುತ್ತೆ. ಮತ್ತೊಂದು ಏನಂತ ಹೇಳಿದ್ರೆ, ಸಾಗರದ ಮೂಲೆಯಿಂದ ಹೋಗ್ಬೇಕು ಶಿವಮೊಗ್ಗ ಜಿಲ್ಲೆಗೆ ಅಂದ್ರೆ ಈ ಸಾಗರವೇ 92 ಕಿಲೋಮೀಟರ್ ಇದೆ ಹರ್ಕಳಕ್ಕೆ. ಇಲ್ಲಿಂದ 75, 95, 165 ಕಿಲೋಮೀಟರ್ ಹೋಗ್ಬೇಕು ಕೆಲವರು. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಕೊಂಜಳ್ಳಿ, ಕೂಗಾರು, ಅಲ್ಲಿಂದ ಕೆಳಗೆ ನಾಗೋಳಿಂದ ಶಿವಮೊಗ್ಗ ಜಿಲ್ಲೆಗೆ ಹೋಗ್ಬೇಕು ಅಂದ್ರೆ 170 ಕಿಲೋಮೀಟರ್ ಹೋಗ್ಬೇಕಾಗಿದೆ ಈಗ ಅವರು. ಹಾಗಾಗಿ ಜಿಲ್ಲೆ ಮಾಡೋದು ಸೂಕ್ತ ಇದೆ. ಜಿಲ್ಲೆ ಮಾಡೋದೇ ಆದರೆ ಸಾಗರವನ್ನು ಮಾಡಬೇಕು. ಹಾಗೆ ಪಕ್ಕದ ಶಿರ್ಸಿ ಕೂಡ ಜಿಲ್ಲೆ ಆಗಬೇಕು ಅಂತ ನನ್ನ ಸಹಮತ ಇದೆ. ಇನ್ನೊಂದು, ಈ ಹಿಂದೆ ನಮ್ಮ ಹಿರಿಯರು ತೀರ್ಮಾನ ಮಾಡಿ ಜಿಲ್ಲೆನೇ ಮಾಡ್ಕೊಂಡಿದ್ದಾರೆ. ನಮ್ಮ ಪರಿವಾರದ ಸಂಘಟನೆ ಇದೆಯಲ್ಲ, RSS ಪರಿವಾರದ ಸಂಘಟನೆಯಲ್ಲಿ ಸಾಗರ ಒಂದು ಜಿಲ್ಲೆ. ಆ ಕಾಲದಿಂದ ಅವ್ರು ಯೋಚನೆ ಮಾಡಿ ಶಿವಮೊಗ್ಗ ಒಂದು ಜಿಲ್ಲೆ, ಸಾಗರ ಒಂದು ಜಿಲ್ಲೆ ನಮ್ಮ ಪರಿವಾರದ ಸಂಘಟನೆಗಳಲ್ಲಿ. ಹಾಗಾಗಿ ಜಿಲ್ಲೆ ಮಾಡೋದಕ್ಕೆ ಏನು ಯಾವುದೇ ತಕರಾರಿಲ್ಲ ಅಂತ ಹೇಳ್ತೀನಿ. ಹಾಗಂತ ಜಿಲ್ಲೆ ಹೊಡಿಬೇಕು ಅಂತ ಹೇಳೋ ನಾನಲ್ಲ. ಆಡುವಂಥ ಕಾಲದಲ್ಲಿ ಮಾಡಬೇಕು ಅಂತ ಆದ್ರೆ ಸಾಗರ ಸೂಕ್ತ ಊರು, ಇದು ಜಿಲ್ಲೆ ಆಗುತ್ತೆ. ಸಾಗರ ನಗರಸಭೆ ರಂಗಮಂದಿರದಲ್ಲಿ ಶುಕ್ರವಾರ ಸಾಗರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಸಾಗರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಲು ಒತ್ತಾಯಿಸಿ ಪೂರ್ವಭಾವಿ ಸಭೆ ನಡೆಯಿತು. ಸಾಗರ ಜಿಲ್ಲೆಯಾಗಿ ಘೋಷಣೆ ಮಾಡಲು ಒತ್ತಾಯಿಸಿ ಸೆಪ್ಟೆಂಬರ್ 18ರಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಬೃಹತ್ ಹಕ್ಕೊತ್ತಾಯದ ಮನವಿ ಸಲ್ಲಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್, ರೋಟರಿ ರಕ್ತನಿಧಿ ಕೇಂದ್ರದ ಗೌರವಾಧ್ಯಕ್ಷ ಡಾಕ್ಟರ್ ರಾಜನಂದಿನಿ ಕಾಗೋಡು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ,
ಹೋರಾಟ ಸಮಿತಿಯ ಸುಂದರ್ ಸಿಂಗ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಲಸೆ ಚಂದ್ರಪ್ಪ, ದೇವೇಂದ್ರಪ್ಪ, ಅಶ್ವಿನಿ ಕುಮಾರ್, ಮಂಜುನಾಥ್, ಕೆವಿ ಜಯರಾಮ್, ಮಹಾಬಲಕೌತಿ, ಗಿರೀಶ್ ಕೋವಿ, ಆನಂದ್, ಮೊಹಮ್ಮದ್ ಕಾಸಿಂ, ದಿನೇಶ್ ಶಿರವಾಳ, ಎಂಬಿ ಮಂಜಪ್ಪ, ಕನ್ನಪ್ಪ ಬೆಳಲಮಕ್ಕಿ ಇನ್ನಿತರರು ಹಾಜರಿದ್ದರು. ಇವತ್ತು ಸಾಗರ ಜಿಲ್ಲೆ ಹೋರಾಟ ಸಮಿತಿ ಅಂತ ಹೇಳಿ ಸಾಗರ ತಾಲೂಕಿನ ಎಲ್ಲ ಪ್ರಮುಖ ನಾಗರಿಕರು ಸೇರಿ ಸಾಗರವನ್ನು ಜಿಲ್ಲೆಯನ್ನಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೆ ಇವತ್ತು ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ. ಈ ವರ್ಷದ ಡಿಸೆಂಬರ್ ಒಳಗಾಗಿ ಯಾವುದು ಹೊಸ ಜಿಲ್ಲೆಯನ್ನು ಮಾಡೋಂಥ ಪ್ರಸ್ತಾಪ ಇದೆ ಅದನ್ನು ಕೂಡಲೇ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ. ಜನಗಣತಿ ಮುಂದಿನ ವರ್ಷ ಆರಂಭ ಆಗೋದ್ರೊಳಗೆ ಈ ಪ್ರಕ್ರಿಯೆ ಎಲ್ಲ ಮುಗಿಬೇಕು ಅಂತ ಹೇಳಿದೆ. ಸಾಗರ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ನಾಡಿ ಸೋಜ ಅವರ ನೇತೃತ್ವದಲ್ಲಿ ಹಲವಾರು ಮಿತ್ರರು ಸಾಗರದವರು ಹೋರಾಟ ನಡೆಸಿ ಅದು ಜಿಲ್ಲೆಯ ಪ್ರಸ್ತಾಪ ಇಲ್ಲ, ಯಾವುದೇ ಹೊಸ ಜಿಲ್ಲೆ ಅಂತ ಹೇಳಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ್ದಕ್ಕೆ ಅದು ಪ್ರಸ್ತಾಪ ನಿಂತೋಗಿತ್ತು. ಇವತ್ತು ಮಲೆನಾಡಿನ ಕೇಂದ್ರವಾದಂಥ ಸಾಗರವನ್ನು ಜಿಲ್ಲೆ ಮಾಡೋದು ಅಭಿವೃದ್ಧಿ ದೃಷ್ಟಿಯಿಂದ ಜನರಿಗೆ, ಸಾಮಾನ್ಯ ಜನರಿಗೆ ಇವತ್ತು ಸುಲಭವಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸ ಆಗುವಂಥದ್ದು, ಮತ್ತು ಭೌಗೋಳಿಕ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಸಾಗರ ಇವತ್ತು ರಾಜ್ಯದಲ್ಲೇ ಒಂದು ರಾಜ್ಯ ಮತ್ತು ವಿಶ್ವದಲ್ಲೇ ಒಂದು ದೊಡ್ಡ ಪ್ರವಾಸಿ ಕೇಂದ್ರವಾಗಿದೆ. ಆಮೇಲೆ ಸಾಗರ ತಾಲೂಕು ಸುಮಾರು ಭಟ್ಕಳ ಸಮೀಪ 150 ಕಿಲೋಮೀಟರ್ 100 ಕಿಲೋಮೀಟರ್ಗಿಂತ ಹೆಚ್ಚು ಇವತ್ತು ವಿಸ್ತಾರಗೊಂಡಿದೆ. ಇವತ್ತು ಭಟ್ಕಳ ಬಾರ್ಡ್ರಲ್ಲಿ ಅರ್ಕಳ ಅಂತ ನಮ್ಮ ಸಾಗರ ತಾಲೂಕಿನ ಭಾಗ ಇದೆ. ಅವರು ಶಿವಮೊಗ್ಗ DC ಆಫೀಸಿಗೆ ಹೋಗ್ಬೇಕಂದ್ರೆ ಕನಿಷ್ಠ 100-150 ಕಿಲೋಮೀಟರ್ ಇವತ್ತು ಆಗ್ತದೆ. ಜೊತೆಗೆ ನಮ್ಮ ಸಾಗರ ಜಿಲ್ಲೆಗೆ ಸಿದ್ದಾಪುರವನ್ನು ಸಹ ಉತ್ತರ ಕನ್ನಡದಲ್ಲಿ ಸೇರಿಸಬೇಕು ಅಂತ ಅಲ್ಲಿನ ಜನನೂ ಸಹ ಆಗ್ರಹಪಡಿಸಿದ್ದಾರೆ. ಸುಮಾರು 180 ಕಿಲೋಮೀಟರ್ ಈಗ ಕಾರವಾರ ಜಿಲ್ಲಾಧಿಕಾರಿ ಕಚೇರಿಗೆ ಸಿದ್ದಾಪುರದಿಂದ ಜನ ಹೋಗಬೇಕಾಗುತ್ತೆ. ಹಾಗೆ ಸೊರಬ, ಆನಮಟ್ಟಿ, ಶಿರಾಳಕೊಪ್ಪ, ಹೊಸನಗರ ಈ ಎಲ್ಲವನ್ನು ಸೇರಿಸಿ ಜಿಲ್ಲೆ ರಚನೆ ಮಾಡಬೇಕು ಅಂತ ಹೇಳಿ ಇವತ್ತು ಆಗ್ರಹ ಪಡಿಸ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಬಲವಾದ ಉಪವಿಭಾಗ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ. ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ 4 ತಾಲೂಕಿನವರು ಇವತ್ತು ಬರ್ತಾರೆ. ಆಮೇಲೆ ಜಿಲ್ಲಾ ಪಂಚಾಯಿತಿಯ ಡಿವಿಷನ್ ಆಫೀಸ್ ಇಲ್ಲಿದೆ, DFO ಆಫೀಸ್ ಇದೆ. ನಮ್ಮದು ಉಪವಿಭಾಗ ಆಗಿ ಜಿಲ್ಲಾ ಕೇಂದ್ರ ಆಗೋದಕ್ಕೆ ಒಂದು ಮೆಟ್ಟಿಲು ಹಾಕಿದ್ರೆ ಇವತ್ತು ನಮಗೆ ಅವಕಾಶಗಳು ಸಿಗ್ತದೆ. ಅದಕ್ಕೋಸ್ಕರ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಜಿಲ್ಲೆಯ ಘೋಷಣೆ ಆಗೋವರೆಗೂ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರನ್ನೂ ಭೇಟಿಯಾಗಿ, ಮತ್ತು ಜೊತೆಗೆ ಇವತ್ತು ಸಲಹೆ ಬಂದಿದೆ ನಮ್ಮ ಮಾಜಿ ಸಚಿವರು ಮತ್ತು ಸ್ಪೀಕರ್ ಆದಂಥ ಕಾಗೋಡು ತಿಮ್ಮಪ್ಪನವ್ರ ನೇತೃತ್ವದಲ್ಲಿ ಎಲ್ಲರೂ ಸಹ ಬಲವಾದ ಆಗ್ರಹವನ್ನು ಮುಖ್ಯಮಂತ್ರಿಗಳಿಗೂ ಒತ್ತಾಯವನ್ನು ಮಾಡಿ ಜಿಲ್ಲೆಯ ಘೋಷಣೆಗೆ ಒಂದು ಆದೇಶವನ್ನು ಹೊರಡಿಸಬೇಕು ಅಂತ ಒತ್ತಾಯ ಮಾಡಬೇಕು ಅಂತ. ಜಿಲ್ಲೆಯ ವಿಷಯ ಬಂದಾಗ ನಮಗೆ ಅನುಕೂಲವಾದಂಥದ್ದು ಸುಮಾರು ಇದೆ. ಶೈಕ್ಷಣಿಕ ವಿಷಯದಲ್ಲಿ ಹೋದಾಗ ಕಾಲೇಜು, ಸ್ಕೂಲು ಕಾಲೇಜುಗಳು ಬೇಕಾದಷ್ಟಿದ್ದಾವೆ. ಯಾವುದೇ ಬೇರೆ ತಾಲೂಕಲ್ಲಿ ಇಲ್ಲ. ಅದೇ ಆಸ್ಪತ್ರೆ, ನಾವು ಉಪವಿಭಾಗೀಯ ಆಸ್ಪತ್ರೆ ಸಾಗರದಲ್ಲಿರೋದು, ಅದೊಂಥರ ಒಂದು ಹೈ ಗ್ರೇಡಲ್ಲಿದೆ. ನಂತರ ತಾಯಿ ಮಗು ಆಸ್ಪತ್ರೆ ನಾವು ಇರೋದು, ನಮ್ಮಲ್ಲಿ 300ಕ್ಕಿಂತ ಜಾಸ್ತಿ ಡೆಲಿವರಿ ಒಂದು ತಿಂಗಳಲ್ಲಿ ಆಗ್ತದೆ. ಬ್ಲಡ್ ಬ್ಯಾಂಕ್ ಅವರ ತಿಮ್ಮಪ್ಪನವರ ಇಚ್ಛಾಶಕ್ತಿ, ಅದರಿಂದಾಗಿ ನಾವು ಅದು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಒಂದು ತಾಲೂಕು ಲೆವೆಲಲ್ಲಿ ಯಾವುದೂ ರಕ್ತ ಕೇಂದ್ರ ಕೊಡೋದಿಲ್ಲ. ಜಿಲ್ಲೆ ಲೆವೆಲಲ್ಲಿದ್ದರೆ ಮಾತ್ರ ರಕ್ತ ಕೇಂದ್ರ ಮಾಡಲಿಕ್ಕೆ ಪರ್ಮಿಷನ್ ಇದೆ. ಅದಕ್ಕೋಸ್ಕರ ನಾವು ಉಪವಿಭಾಗೀಯ ಆಸ್ಪತ್ರೆ, ರೆಡ್ ಕ್ರಾಸು, ರೋಟ್ರಿ
ಮೂರು ಜನ ಸೇರಿ ಅದು ಒಂದು ಕಡಿಮೆ ಅವಧಿಯಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದ್ದು ಒಂದು ರೆಕಾರ್ಡ್ ಅದು. ಯಾಕಂದರೆ ಒಂದು ಕಾಲ ಸಾಗರದಲ್ಲಿರುವಾಗ ಅದನ್ನು ಉಪಯೋಗಿಸಿ ನಾವು ಮುಂದೆ ಹೋಗೋದು ಒಳ್ಳೆಯದು. ಯಾಕಂದರೆ ಎಲ್ಲ ಕಟ್ಟಡ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಜಿಲ್ಲೆ ಲೆವೆಲಿಗೆ ಬಂದಾಗ ನಮಗೆ ಬೇಕಾದಷ್ಟು ಕಟ್ಟಡಗಳು ಬೇಕಾಗ್ತದೆ. ಯಾಕಂದರೆ ನಾವು ಶಿವಮೊಗ್ಗದಲ್ಲಿ ಆಗಲೇ ನೋಡಾಗಿದೆ, ಪ್ರತಿಯೊಂದು ಹಂತದಲ್ಲೂ ಹತ್ರ ಇರೋ ಕಟ್ಟಡಗಳು ಬೇಕಾದಷ್ಟು. ಬಟ್ ಆದಮೇಲೆ ಅದು ಮುಂದುವರಿಯುತ್ತೆ. ಯಾಕಂದರೆ ಒಂದು ಪರ್ಮಿಷನ್ ಸಿಕ್ಕ ಮೇಲೆ ನಮ್ಗೆ ಅದೆಲ್ಲ ಕಟ್ಟಡ ಮಾಡಲಿಕ್ಕೂ ಆ ಪರ್ಮಿಷನ್ ಸಿಗ್ತವೆ, ಜಾಗನೂ ಸಿಗ್ತವೆ. ಸೊ ಇದೊಂದು ಹೋರಾಟ ಹೀಗೆ ಮುಂದುವರಿ. ನಾನು ಸಾಗರದಲ್ಲಿ ಕೆಲವು ಸಂಸ್ಥೆಗಳನ್ನು ಸೇರ್ಸಕ್ಕೆ ಬಂದಾಗ ನಾನು ಫಸ್ಟ್ ಹೇಳೋದು, ಎಲ್ಲಿ ರಾಜಕೀಯ ಇಲ್ವೋ ನಾನು ಅಲ್ಲಿ ಸೇರ್ತೀನಿ, ಎಲ್ಲಿ ಹಣದ ಆಸೆ ಇಲ್ವೋ ಅದು ನಾನು ಸೇರ್ತೀನಿ. ಇವೆರಡು ವಿಷಯ ದೂರ ಇಟ್ಟು ನೀವು ಯಾವುದೇ ಸಂಸ್ಥೆನ ನಡೆಸ್ತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿದ್ದೀನಿ. ಅದಕ್ಕೆ ನಿಮ್ಮ ಒಂದು ಹೋರಾಟಕ್ಕೆ ನಾನು ಇದ್ದೀನಿ. ಇಲ್ಲಿ ರಾಜಕೀಯ ಅಂತ ಮೊದಲು ತರದೆ ಅಷ್ಟೇ, ಅದೊಂದು ತರದೇ ಇದ್ದರೆ ನೀವು ಸಕ್ಸಸ್, ಎಲ್ಲವೂ ಸಕ್ಸಸ್ ಆಗುತ್ತೆ. ಅದೊಂದು ವಿಷಯನ ದೂರ ಇಟ್ಟು ಎಲ್ಲರೂ ರಾಜಕೀಯದಿಂದ ಅದೊಂದು ಒಳ್ಳೆ, ಅದಕ್ಕೆ ಇಡೀ ಒಳ್ಳೆಯದು. ಬಟ್ ಚುನಾವಣಾ ಪ್ರತಿನಿಧಿಗಳು ಬೇಕಾಗಿತ್ತು, ಅದರಿಂದ ಅದು ಬೇರೆ ವಿಷಯ. ಇದೊಂದು ನಿಮ್ಮೆಲ್ಲ ಹೋರಾಟಕ್ಕೆ ನಾನು ಜೊತೆ ಇದ್ದೀನಿ. ನಮ್ಮ ಹೋರಾಟಕ್ಕೆ ಒಂದು ಅಂತಿಮ ಒಂದು ಉತ್ತರ ಸಿಗಲಿ ಸರ್ಕಾರದಿಂದ. ನಮ್ಮ ಈ ಹೋರಾಟಕ್ಕೆ ಅದು ಜಯ ಗಳಿಸೋಣ. ಎಲ್ಲರ ಇಚ್ಛೆ ಇರೋದ್ರಿಂದ ಇದು ಸಾಧ್ಯ ಇದೆ ಅಂತ ನನ್ನ ಈ ಒಂದು ಕೂತಾಗಲೇ ಅನಿಸ್ತು. ಇಷ್ಟು ಜನ ಅಥವಾ ಇಷ್ಟು ಸಣ್ಣ ಅವಧಿಯಲ್ಲಿ ಸೇರಿರೋದ್ರಿಂದ ಇನ್ನು ಹೆಚ್ಚಿನ ಜನರು ಸೇರ್ತಾರೆ. ಎಲ್ಲರಿಗೂ ಅದು ಆಸೆ ಇದೆ. 4 ದಿವಸ ನಿರಂತರವಾಗಿ 4 ದಿನ ಪರಮೇಶ್ವರ್ ಇಲ್ಲ ಇದ್ದಾರೆ, ಎಸ್ ಆಫೀಸ್ ಉದ್ಘಾಟನೆ. ಈ ರೀತಿಯಲ್ಲಿ 1,500-2,000 ಜನ ಸೇರಿ ಅವತ್ತು ನಾಗರಿಕ ವೇದಿಕೆ ಹೆಸರಿನಲ್ಲಿ 4 ದಿನ ನಿರಂತರವಾದ ಪ್ರತಿಭಟನೆ ಆದ್ಮೇಲೆ 3ನೇ ದಿನಕ್ಕೆ ನಮ್ಮ ರಾಘಣ್ಣ ಇಲ್ಲೇ ಇದ್ದಾರೆ. 3ನೇ ದಿನಕ್ಕೆ ಸರ್ಕಾರದಿಂದ ಅನೌನ್ಸ್ ಆಯ್ತು. 4ನೇ ದಿನ ಆದ್ಮೇಲೆ 5ನೇ ದಿನಕ್ಕೆ ನಾವು ಮತ್ತೆ ಇನ್ನೊಂದು ಕಾಲೇಜ್ ವಿದ್ಯಾರ್ಥಿಗಳನ್ನು ಹೊರಗೆ ಕೇಳ್ಕೊಂಡಿದ್ವಿ. 4ನೇ ದಿನ ಮಧ್ಯಾಹ್ನ ಮೇಲೆ ಅನೌನ್ಸ್ ಆಯ್ತು, ಇಲ್ಲ ಜಿಲ್ಲೆ ಮಾಡುವ ಯಾವ ಪ್ರಸ್ತಾವವನ್ನು ಸಹಿತ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿ ಹೇಳಿಕೆ ಬಿಡುಗಡೆ. ಹಾಗಾಗಿ 5ನೇ ದಿನದ ಹೋರಾಟನ ಸ್ಟಾಪ್ ಮಾಡಿದ್ವಿ. ನಿರಂತರವಾಗಿ 4 ದಿವಸ ಜೊತೆಗೆ ಒಂದು ಮ್ಯಾಪ್ನು ಸಹಿತ ರೆಡಿಯಾಗಿತ್ತು. ಅದು ಆ ಕಾಲದಲ್ಲಿ ಪತ್ರಿಕೆಯೂ ಬಂತು, ನಮ್ಮನ್ನು ಸಹಿತ ಹಳೆಯ ಪತ್ರಿಕೆ ಇದರಲ್ಲಿ ಇಟ್ಟಲ್ಲಿ ಹೊಸನಗರ ಶಿಕಾರಿಪುರನ್ನು ಸೇರಿಸಿ ಸಾಗರನ ಜಿಲ್ಲೆ ಮಾಡ್ಬೋದು ಅಂತ ಹೇಳಿ ಅವತ್ತಿನ ಒಂದು ಮ್ಯಾಪ್ ಸಹಿತ ರೆಡಿಯಾಗಿ ಬಹಳ ದೊಡ್ಡ ಪತ್ರಕರ್ತರು ಸಹಿತ ಅದಕ್ಕೆ ಬಹಳ ದೊಡ್ಡ ಅರ್ಧ ಪೇಜನ್ನ ಕವರ್ ಮಾಡಿದ್ರು. ಬಹಳ ದೊಡ್ಡ ಸುದ್ದಿ ಮಾಡಿದ್ರು, ರಾಜ್ಯ ಮಟ್ಟದ ಸುದ್ದಿ ಮಾಡಿದ್ರು. ಅವತ್ತಿನ ದಿವಸದಲ್ಲಿ ಮಾಡಿದ್ರಿಂದ ನಮ್ಮ 4ನೇ ದಿವಸದ ಹೋರಾಟ, ನಿರಂತರವಾದ 4ನೇ ದಿವಸದ ಹೋರಾಟದ ಸಂದರ್ಭದಲ್ಲೇ ಇಲ್ಲ ಮಾಡವ ಯಾವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಅವತ್ತು ಸರ್ಕಾರ ಹೇಳಿತ್ತು. ಈಗ ಆಗಿಲ್ಲ. ಏನಾಗಿದೆ, ಶಿವಮೊಗ್ಗ ಜಿಲ್ಲೆ ಬ್ರಿಟಿಷರ್ ಕಾಲದಲ್ಲೇ ಉಪವಿಭಾಗ ಆಗಿತ್ತಂತೆ. ಒಂದು ಶಿವಮೊಗ್ಗ, ಒಂದು ಸಾಗರ. ಆ ಕಾಲದಲ್ಲೇ ಉಪವಿಭಾಗ. ಶಿವಮೊಗ್ಗ ಜಿಲ್ಲೆ ಆಗಿದೆ. ಆದ್ಯತೆ ನಮಗೆ ನ್ಯಾಯವಾಗಿ ಸಿಗ್ಬೇಕಾಗಿರೋ ಅಂತ ಆದ್ಯತೆ ಸಾಗರಕ್ಕೆ ಸಿಗ್ಬೇಕಾಗಿರೋದು. ಮತ್ತೊಂದು ಜಿಲ್ಲೆ ಆದ್ರೆ ಸಿಗ್ಬೇಕಾಗಿರೋದು ಸಾಗರಕ್ಕೇನೆ. ಅದನ್ನ ಪಡೆಯುವಂಥದ್ರಲ್ಲಿ ಪಕ್ಷಾತೀತವಾಗಿ ನಮ್ಗೆ ಸಿಗ್ಬೇಕಾದಂತ ನ್ಯಾಯ ಸಿಗೋದ್ರಲ್ಲಿ ಇದರಲ್ಲಿ ಎಲ್ಲರೂ ಸೇರಿ ಹೋರಾಟ ಮಾಡಲೇಬೇಕು. ಅದು ನಮ್ಮ ಸಾಗರಕ್ಕೆ, ನಾವು ಹುಟ್ಟಿ ಬೆಳೆದ ಸಾಗರಕ್ಕೆ ಒಂದು ಜಿಲ್ಲೆಯ ಮಾನ್ಯತೆ ಸಿಗುತ್ತೆ ಅಂದ್ರೆ ಸಿಗೋದಕ್ಕೆ ಬೇಕಾದಂತ ಹೋರಾಟವನ್ನ ನಾವು ನಡೆಸಲೇಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೊತೆಗೆ ಬರೇ ಸಾಗರ ಜಿಲ್ಲೆ ಆಗ್ಬೇಕು ಅಂತ ನಾವು ಹೇಳಿ ಮಾಡಿದ್ರೆ ಆಗಲ್ಲ. ಅಭಿಪ್ರಾಯ ಸಿದ್ದಾಪುರದವ್ರದ್ದು ಏನು ಅಭಿಪ್ರಾಯ ಇದೆ, ನಮ್ಮ ಜೊತೆ ಸೇರೋದಕ್ಕೆ ರೆಡಿ ಇದಾರ. ಅವ್ರಿಗೀಗ ಕಾರವಾರ 180 ಕಿಲೋಮೀಟರ್ ಆಗುತ್ತೆ. ಅವ್ರು ಸಪ್ರೇಟ್ ಸಿರ್ಸಿ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಅವ್ರದ್ದು ನಮ್ಮ ತರನೇ ಬೇಡಿಕೆ ಇದೆ. ಹಾಗಾಗಿ ಅವರು ಸಹಿತ ಅಂಕೋಲ ಅವರೆಲ್ಲ ಸೇರ್ಕೊಂಡು ಕಟ್ಟದ ಮೇಲೆ ಇರ್ತಕ್ಕಂಥ ತಾಲೂಕಿನವರೆಲ್ಲ ಸೇರಿ ಅವ್ರು ಸಪ್ರೇಟ್ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಹಂಗಾಗಿ ಸಿದ್ದಾಪುರ ನಮ್ಮ ಜೊತೆಗೆ ಸೇರ್ಕೊಂಡೇ ಬಿಡುತ್ತಾ ಅನ್ನೋದು ಇಲ್ಲಿ ಉಳ್ಕೊಳ್ಳುತ್ತೆ. ಜೊತೆಗೆ ನಾವು ಈಗ 3-4 ತಾಲೂಕು ಯಾವ್ಯಾವ ಒಂದು ಜನಾಭಿಪ್ರಾಯನ ರೂಪಿಸ್ತಕ್ಕಂಥದ್ದು, ಜೊತೆಗೆ ಶಿಕಾರಿಪುರನು ಸಹಿತ ನಮ್ಮ ಜೊತೆಗೆ ಬನ್ನಿ ಅಂತಕ್ಕಂಥದ್ದನ್ನ ಚುನಾಯಿತ ಪ್ರತಿನಿಧಿ ಆದಿಯಾಗಿ ಅಲ್ಲಿ ಜನಾಭಿಪ್ರಾಯ ರೂಪಿಸೋದಕ್ಕೆ ಸಾಧ್ಯ ಇದೆಯಾ,
ಹೊಸನಗರ ಹೇಗೆ ನಮ್ಮ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇದೆ, ಹೊಸನಗರ ಸೇರುತ್ತೆ. ಹೀಗೆ ಯಾವ್ಯಾವ ತಾಲೂಕು ಮತ್ತೆ ಜನಸಂಖ್ಯೆ ಮತ್ತು ಭೌಗೋಳಿಕ ವಿಸ್ತೀರ್ಣ ಒಂದು ಜಿಲ್ಲೆಗೆ ಬೇಕಾದಂಥ ರೀತಿಯಲ್ಲಿ ಹೊಂದಾಣಿಕೆ ಆಗುತ್ತಾ ಇವನ್ನೆಲ್ಲವನ್ನೂ ಮಾಡ್ಕೊಳ್ಳೋಂಥದ್ದನ್ನ ವ್ಯವಸ್ಥಿತವಾಗಿ ಒಂದು ಕಾರ್ಯತಂತ್ರವನ್ನ ಮಾಡ್ಕೊಳ್ಳೋಂಥದ್ದನ್ನ ಮಾಡ್ಕೋಬೇಕು. ಇಲ್ಲಿನ ಪೇಪರ್ ಕಟಿಂಗ್ ತಗೊಂಡ್ರೆ ಅದನ್ನ ಮ್ಯಾಪ್ ಮಾಡಿದ್ವಿ, ಅದನ್ನ ಮಾಡಿದ್ದು ಎಲ್ಲರಿಗೂ ಅದನ್ನ ತಾವು ಬಳಸ್ಕೊಳ್ಬೋದು ಅಂತ ಹೇಳಿ ಒಟ್ಟಾರೆಯಾಗಿ ನಮ್ಮ ಕ್ಷೇತ್ರ ಇದೆ. ಆದ್ರೆ ಜಿಲ್ಲೆ ಮಾಡಿ ಹೊಡೆದ ತಕ್ಷಣ ಒಂದು ಜಿಲ್ಲೆ ಮರಾಠಿಗರ ಪ್ರಾಬಲ್ಯಕ್ಕೆ ಒಳಗಾಗುತ್ತೆ, ಒಂದು ಜಿಲ್ಲೆ ಮರಾಠಿಗರ ಪ್ರಾಬಲ್ಯಕ್ಕೆ ಒಳಗಾಗುತ್ತೆ. ಹಾಗಾಗಿ ಯಾವ ರೀತಿಯಲ್ಲಿ ಅದನ್ನು ಹೊಡಿತಾರೆ, ಹಾಗಾಗಿ ಇಲ್ಲಿವರೆಗೂ 3 ಜಿಲ್ಲೆ ಆಗ್ಬೇಕಾಗಿರೋಂಥದ್ದನ್ನ ಹೊಡಿತಾನೆ ಇಟ್ಕೊಂಡಿದ್ದಾರೆ. ಅಂದ್ರೆ ಅದೆಲ್ಲೋ ಒಂದ್ ಕಡೆ ಬೆಳಗಾವಲ್ಲಿ ಹೋರಾಟ ನಡೆಯುತ್ತೆ, ನಮಗೆ ಸಪರೇಟ್ ನಾವು ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತಕ್ಕಂಥ ಹೋರಾಟ ನಡೀತಿದೆ. ಆ ಹೋರಾಟನ ತಣಿಸ್ಬೇಕು ಅನ್ನೋ ಕಾರಣದಿಂದಲೇ 18 ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಹೇಳಿ ಹೋರಾಟ ನಡೆಯುವಂತ ಪ್ರಾಬಲ್ಯ ಇರತಕ್ಕಂಥದ್ದಾಗ್ಬಿಡು. ಇಲ್ಲಿ ನಾವು ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ್ದಾದ್ರು ನಾವು ಸೇರಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಇಲ್ಲ ಇಲ್ಲೇನೆ 3-4 ತಾಲೂಕನ್ನು ಒಟ್ಟು ಮಾಡಿ ಜಿಲ್ಲೆ ಮಾಡೋಣ ನ್ಯಾಯಯುತವಾಗಿ ಸಿಗ್ಬೇಕಾಗಿರೋದನ್ನ ಸರ್ಕಾರ ಮುಂದೆ ಎಷ್ಟು ಜನಸಂಖ್ಯೆಗೆ, ಎಷ್ಟು ಭೌಗೋಳಿಕ ಪ್ರದೇಶಕ್ಕೆ ಜಿಲ್ಲೆ ಮಾಡೋದಕ್ಕೆ ಸಾಧ್ಯ ಇದೆ, ಅದು ಅವಕಾಶಗಳು ಲೋಕಸಭಾ ಸದಸ್ಯರಿಗೂ ಹೇಳುವಂಥದ್ದು, ನಮ್ಮ ಶಾಸಕರುಗಳಿಗೂ ನಾವು ಮನವಿ ಮಾಡ್ಕೊಳ್ಳುವಂಥದ್ದು, ಅದನ್ನ ಒತ್ತಾಯಿಸುವಂಥ ಕೆಲಸ ನಾವೆಲ್ಲರೂ ಮಾಡೋಣ. ಅದು ನಮಗೆ ಸಿಗ್ಬೇಕಾದಂತ ನ್ಯಾಯಯುತವಾದಂತ ಹಕ್ಕನ್ನ ಪಡೆಯೋದಕ್ಕೆ ಏನು ಇವತ್ತು ಕರೆ ಕೊಟ್ಟಿದ್ದೀರಿ, ಸಮಯೋಚಿತವಾದಂತ ಒಂದು ಒಳ್ಳೆ ರೈಟ್ ಟೈಮಿಂಗ್, ಆ ಟೈಮಿಂಗ್ ಸರಿಯಾಗಿ ಈ ದಿನ ಜಿಲ್ಲಾ ಹೋರಾಟ ಸಮಿತಿಯಿಂದ ಕರೆದಂಥ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲ ಮುಖಂಡರು, ಮಾನ್ಯರು, ಗಣ್ಯರು ಆದಿಯಾಗಿ ಬಹಳಷ್ಟು ಜನ ಸಲಹೆ ಸಹಕಾರವನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. 18/9/2025ಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಎಸಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು, ಸಾಗರ ಜಿಲ್ಲೆಗೆ ಒತ್ತಾಯಿಸಲಾಗುವುದು. ಮನೆಗೆ ಹೋಗಿದ್ವಿ ನಾವು ಕೂಡ. ಅವರು ಎಲ್ಲದನ್ನು ನೋಡಿ, ಪತ್ರಿಕೆಯ ಪ್ರಕಟ ಆಗಿದ್ದು ಎಲ್ಲದನ್ನು ನೋಡಿ ಒಳ್ಳೆಯ ಕೆಲಸ ಇದು, ಆಗಬೇಕು ಜಿಲ್ಲೆ, ನನ್ನ ಬೆಂಬಲನೂ ಇದೆ, ಸಂದರ್ಭ ಬಂದರೆ ನಾನು ಮಾತಾಡ್ತೇನೆ ಅನ್ನೋ ಮಾತನ್ನು ಕೂಡ ನಾವು ಹೋದಾಗ ಕಾಗೋಡು ತಿಮ್ಮಪ್ಪಾಜಿಯವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಹಾಲಿ ಶಾಸಕರಿಗೆ ಹಾಗೂ ಮಾಜಿ ಶಾಸಕರಿಗೂ ಭೇಟಿ ಮಾಡಿದ್ದೀವಿ, ಅವರು ಬೆಂಬಲ ಕೊಡ್ತೀವಿ ಅಂದಿದ್ದಾರೆ. ಇಲ್ಲಿ ಎಲ್ಲ ಹೇಳಿದಾಗೆ ರಾಜಕೀಯ ವ್ಯಕ್ತಿಗಳು ಬರಬೇಕು, ಬಟ್ ಇಲ್ಲಿ ವ್ಯಕ್ತಿಗಳಾಗಿ ಬರಬೇಕು, ರಾಜಕೀಯ ವ್ಯಕ್ತಿಗಳಾಗಿ ಬೇಡ, ರಾಜಕೀಯ ಪಕ್ಷಗಳಾಗಿ ಬೇಡ, ಒಮ್ಮತದಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸರ್ವಜನ ಸುಖಿನೋ ಭವಂತು ಅಂತ ಹೇಳಿ ಸಾಗರ ಜಿಲ್ಲೆ ಆಗಬೇಕು ಅನ್ನೋ ಮಾತನ್ನೇ ನಮ್ಮ ಕುರಲ ಸ್ಲೋಗನ್ ಆಗಿರೋದ್ರಿಂದ ಈಗ ಉಪವಿಭಾಗೀಯ ಕೇಂದ್ರ ಇನ್ನೊಂದು ಮೆಟ್ಲತ್ತಿದ್ರೆ ಜಿಲ್ಲಾ ಕೇಂದ್ರ ಆಗ್ತದೆ. ಆ ಕೇಂದ್ರ ಸಾಗರ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಎಲ್ಲ ಅಗತ್ಯ ಇರೋದ್ರಿಂದ ಮುಂದಿನ ಎಲ್ಲ ಕ್ರಮಗಳನ್ನು ಒಗ್ಗಟ್ಟಾಗಿ ತಗೊಳ್ಳೋಣ. ಸಾಗರ ಸುಭಾಷ್ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮೀಪ ರಸ್ತೆಯಲ್ಲಿ ಒಳಚರಂಡಿಯ ಮ್ಯಾನ್ಹೋಲ್ ಗುಂಡಿ ಕುಸಿದು ದೊಡ್ಡ ಹೊಂಡವಾಗಿದೆ. ಸ್ಥಳೀಯರು ಅಪಾಯ ಸಂಭವಿಸದೇ ಇರಲಿ ಎಂದು ಕಲ್ಲುಗಳನ್ನು ಹಾಕಿ ಮುಚ್ಚಿದ್ದಾರೆ. ಇಲ್ಲಿ ಆರೋಗ್ಯ ಕೇಂದ್ರ, ಅಂಗನವಾಡಿ, ಪ್ರಾಥಮಿಕ ಶಾಲೆಗಳಿದ್ದು ಹೆಚ್ಚು ಜನ ಹಾಗೂ ವಾಹನ ಸಂಚಾರ ಇರುತ್ತದೆ. ರಾತ್ರಿ ವೇಳೆ ಗುಂಡಿ ಬಿದ್ದಿರುವುದರಿಂದ ಕತ್ತಲಿನಲ್ಲಿ ಗೊತ್ತಾಗದೆ ಅಪಘಾತ ಸಹ ಸಂಭವಿಸಿದೆ. ಗುಂಡಿ ಬಿದ್ದು 3-4 ತಿಂಗಳು ಕಳೆದರೂ ಸ್ಥಳೀಯ ಆಡಳಿತವಾಗಲಿ ಒಳಚರಂಡಿ ಮಂಡಳಿಯಾಗಲಿ ರಿಪೇರಿ ಮಾಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮನೆ ಎದುರುಗಡೆ ಮಕ್ಕಳು, ಶಾಲೆ ಮಕ್ಕಳು ಎಲ್ಲ ಓಡಾಡ್ತಾರೆ. ಆಮೇಲೆ ಜಾನುವಾರು ಓಡ್ತಾವೆ. ಬಾಲ್ವಾಡಿ ಇಲ್ಲೇ ಅಂಗನವಾಡಿ, ಈ ಸರ್ಕಾರಿ ಆಸ್ಪತ್ರೆ ಇದೆ, ವಯಸ್ಸಾದವರೆಲ್ಲ ಬರ್ತಾರೆ. ಅವರಿಗೆ ಭಾರಿ ತೊಂದರೆ. ವಯಸ್ಸಾದವ್ರಿಗೆ ಕೊಂಡು ಕಾಣ್ತಿದ್ದಾರೆಲ್ಲ ಬರ್ತಾರೆ. ಅವರಿಗೆಲ್ಲ ಏನಾದ್ರು ಕಾಲ್ಗಿಲ್ ಹಾಕಿ ಮುದುಕಿಯರು ಎಲ್ಲರೂ ಬಿದ್ದು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಇದಕ್ಕೆ? ನಗರಸಭೆಯವರು ಬರಲ್ಲ, ಯಾವ ಇದ್ರವರು ಬರಲ್ಲ. ನೋಡ್ರಿ ಇಲ್ಲಿ ಹೆಂಗಾಗೈತೆ ಹೊಂಡ, ಇದು ನೋಡಿದೆ, ಎಲ್ಲರೂ ಕಾಲು ಹಾಕಿ ಬಿದ್ದರೆ ಹೋಯ್ತು. ವಯಸ್ಸಾದವರೆಲ್ಲ ಬರ್ತಾರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ. ಎಲ್ಲರೂ ಹೊಂಡ ಆಗಿ ಎಲ್ಲರೂ ಕಾಲು ಹಾಕಿ ಬಿದ್ದು ಸತ್ತಿಗೆ ಜೀವ ಹೋಗ್ಬಿಟ್ರೆ ಯಾರು ಕಾರಣ ಇದಕ್ಕೆ? ಸುಭಾಷ್ ನಗರ ಸುಭಾಷ್ ನಗರ ಇದು ಸರ್ಕಾರಿ ಆಸ್ಪತ್ರೆ ಪಕ್ಕ. ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ಇದೆ. ಎಷ್ಟನೇ ವಾರ್ಡ್ ಇದು? ಇದು 2ನೇ ವಾರ್ಡ್ ಮೋಸ್ಟ್ಲಿ. ಇಲ್ಲಿ ಇದೆ ನೋಡ್ರಿ. ನಿಮ್ಮ ಹೆಸರು? ನಮಸ್ಕಾರ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.